पूज्याय राघवेन्द्राय सत्यधर्मरताय च। ನಮಸ್ಕಾರ. ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಪರಿಮಳ ಮೀಡಿಯಾ ವೀಕ್ಷಕರಿಗೆ ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಸಪ್ತಮ ಸ್ಥಾನ, ಮೇಷ ರಾಶಿಗೆ ಸಪ್ತಮ ಸ್ಥಾನ ತುಲಾ ರಾಶಿ ಅಂತ ಹೇಳ್ತೀವಿ. ತುಲಾ ರಾಶಿಗೆ ಶುಭ ಗ್ರಹಗಳು ಕುಜ, ಬುಧ, ರವಿ ಮತ್ತು ಶುಕ್ರರ ಒಂದು ಪ್ರವೇಶ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳಲ್ಲಿ ಇದೆ. ಕುಜ 13 ಸೆಪ್ಟೆಂಬರ್ 13ನೇ ತಾರೀಕು ಕುಜನ ಪ್ರವೇಶ ಆಗುತ್ತೆ. ಬುಧನ ಪ್ರವೇಶ ಅಕ್ಟೋಬರ್ 2ನೇ ತಾರೀಕು ತುಲಾ ರಾಶಿಗೆ ಪ್ರವೇಶ ಆಗುತ್ತೆ. ರವಿ ಒಂದು ಅಕ್ಟೋಬರ್ 17ನೇ ತಾರೀಕು ತುಲಾ ರಾಶಿನ ಪ್ರವೇಶ ಮಾಡ್ತಾರೆ. ಶುಕ್ರ ಗ್ರಹ ನವೆಂಬರ್ 2ನೇ ತಾರೀಕು ಪ್ರವೇಶ ಮಾಡೋದ್ರಿಂದ ಮೇಷ ರಾಶಿಯಿಂದ ನಾವು ಕೌಂಟ್ ಮಾಡಿದ್ರೆ ಆ ಒಂದು ತುಲಾ ರಾಶಿ ಸಪ್ತಮ ಸ್ಥಾನ ಆಗುತ್ತೆ. ಸಪ್ತಮ ಸ್ಥಾನ ಅಂತ ಹೇಳಿದ್ರೆ ಕಳತ್ರ ಸ್ಥಾನ, ಮದ್ವೆಗೆ ಆ ಒಂದು ಆಪರ್ಚುನಿಟಿ ಕೊಡೋ ಅಂತ ಒಂದು ಸ್ಥಾನಮಾನ ಅಂತ ಹೇಳ್ತೀವಿ. ಯಾವ್ಯಾವ ಮಕ್ಕಳು ಮದ್ವೆ ವಯಸ್ಸು ಬಂದಿದೆ ಮೇಷ ರಾಶಿಯವರು ಆ ಒಂದು ಖಂಡಿತ ಮದ್ವೆ ಆಗೋ ಅಂತ ಸಾಧ್ಯತೆ 100% ಇರುತ್ತೆ. ಸೊ ಖಂಡಿತ ಆ ಒಂದು ಏನು ಪ್ರಪೋಸಲ್ಸ್ ಆಗ್ಲಿ, ಮ್ಯಾಟ್ರಿಮೋನಿಯಲ್ ಆಗ್ಲಿ, ಅಥವಾ ಯಾವ್ದು ನೀವು ಟ್ರೈ ಮಾಡ್ತಿದ್ದೀರೋ 100% ಮದ್ವೆ ಆಗದೆ ಇರೋ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಈ ಒಂದು ಸಂವತ್ಸರದಲ್ಲಿ ಒಳ್ಳೆಯ ರೀತಿ ಖಂಡಿತ ಮದ್ವೆ ಆಗುತ್ತೆ ಅಂತ ಹೇಳ್ತೀವಿ ವೀಕ್ಷಕರೇ. ಮೇಷರಾಶಿ ಅಂಡ್ ವೃಶ್ಚಿಕ ರಾಶಿ 8ನೇ ಮನೆ, ಹೌಸ್ ಆಫ್ ಲಾಂಜಿವಿಟಿ ಅಂತ ಹೇಳ್ತೀವಿ. ಆಯುಷ್ಯ ಸ್ಥಾನ. ಆಯುಷ್ಯ ಸ್ಥಾನದಲ್ಲಿ ಅಕ್ಟೋಬರ್ 24ನೇ ತಾರೀಕು ಬುಧನ ಪ್ರವೇಶ, ಅಕ್ಟೋಬರ್ 27ರ ಒಂದು ಕುಜಗ್ರಹದ ಪ್ರವೇಶ, ನವೆಂಬರ್ 16ರಂದು ರವಿಯ ಪ್ರವೇಶ, ನವೆಂಬರ್ 26ನೇ ತಾರೀಕು ಶುಕ್ರ ಗ್ರಹದ ಪ್ರವೇಶ ವೃಶ್ಚಿಕ ರಾಶಿಗೆ. ಈ 4 ಗ್ರಹಗಳು, ಬುಧ ಗ್ರಹ, ಕುಜ, ರವಿ, ಶುಕ್ರ ಗ್ರಹ, ಇಷ್ಟೂ ಗ್ರಹಗಳು ಆ ಒಂದು 8ನೇ ಮನೆ ಆಯುಷ್ಯ ಸ್ಥಾನ ಹೌಸ್ ಆಫ್ ಲಾಂಜಿವಿಟಿ ಇರೋದ್ರಿಂದ ರವಿ, ಕುಜ, ಬುಧ ಅವರ ಒಂದು ಯತಿ ಇಟ್ಸ್ ವೆರಿ ನೈಸ್. ಬಟ್ ರವಿ ಆಸ್ ವೆಲ್ as ಶುಕ್ರ ಒಂದು ಸ್ವಲ್ಪ ಕಾಂಟ್ರವರ್ಸಿ ಗ್ರಹಗಳು, ಒಬ್ರಿಗೊಬ್ರಿಗೆ ಆಗಲ್ಲ. ಆದ್ರೂ ಶುಭ ಗ್ರಹಗಳಾಗಿರೋದ್ರಿಂದ 8ನೇ ಮನೆ ಆಯುಷ್ಯ ಸ್ಥಾನ ಆಗಿರೋದ್ರಿಂದ ಮೇಷರಾಶಿಯವ್ರಿಗೆ ಆ ಒಂದು ಏನೇ ಗಂಡಾಂತರಗಳು ಬಂದ್ರು ಅವರು ಗೆಟ್ ಆನ್ ಆಗ್ತಾರೆ. ದೇ ವಿಲ್ ಓವರ್ಕಮ್ ದಟ್ ಪ್ರಾಬ್ಲಮ್ಸ್. ಸೊ ಏನು ಯೋಚನೆ ಮಾಡೋದು ಬೇಡ. ಸೊ ಯಾಕಂದ್ರೆ ಆಯುಷ್ಯ ಕಾರಕನಾಗಿರೋ ಅಂತ ರವಿ ಅಲ್ಲಿ ಒಳ್ಳೆ ಸ್ಥಾನಮಾನದಲ್ಲಿ ಇರೋದ್ರಿಂದ ಇಟ್ಸ್ ವೆರಿ ಗುಡ್ ಅಂತ ಹೇಳ್ತೀವಿ ವೀಕ್ಷಕರು. 9ನೇ ಮನೆ ಭಾಗ್ಯಸ್ಥಾನ. ಸೊ ಮೇಷರಾಶಿಯಿಂದ ನಾವು ಕೌಂಟ್ ಮಾಡ್ಕೊಂಡು ಬಂದ್ರೆ ಧನುರ್ ರಾಶಿ ಮೇಷರಾಶಿಯವರಿಗೆ ಭಾಗ್ಯಸ್ಥಾನ ಆಗುತ್ತೆ. ಅಗೇನ್ ಆ ಒಂದು ಧನುರ್ ರಾಶಿಯಲ್ಲಿ ಡಿಸೆಂಬರ್ 7ನೇ ತಾರೀಕು ಕುಜ ಗ್ರಹದ ಪ್ರವೇಶ ಆಗುತ್ತೆ. ಡಿಸೆಂಬರ್ 16ನೇ ತಾರೀಕು ರವಿ ಗ್ರಹದ ಪ್ರವೇಶ ಆಗುತ್ತೆ ಧನುರ್ ರಾಶಿಗೆ. ಡಿಸೆಂಬರ್ 20ನೇ ತಾರೀಕು ಶುಕ್ರ ಗ್ರಹದ ಪ್ರವೇಶ ಆಗುತ್ತೆ. ಡಿಸೆಂಬರ್ 29ನೇ ತಾರೀಕು ಬುಧ ಗ್ರಹದ ಪ್ರವೇಶ ಧನುರ್ ರಾಶಿಗೆ ಆಗುತ್ತೆ. ಧನುರ್ ರಾಶಿ ಮೇಷರಾಶಿ ಜನ್ಮ ರಾಶಿ ಆಗಿರೋದು ಅಲ್ಲಿಂದ ಎಣಿಸ್ಕೊಂಡು ಬಂದ್ರೆ ಧನುರ್ ರಾಶಿ 9ನೇ ಮನೆ ಆಗಿ 9ನೇ ಮನೆ ಹೌಸ್ ಆಫ್ ಫಾರ್ಚೂನ್ ಅಂತ ಹೇಳ್ತೀವಿ, ಭಾಗ್ಯಸ್ಥಾನ ಅಂತ ಕೂಡ ಹೇಳ್ತೀವಿ. ಭಾಗ್ಯಸ್ಥಾನದಲ್ಲಿ ಶುಭ ಗ್ರಹ ಆಗಿರುವಂತ ರವಿ, ಶುಕ್ರ, ಬುಧ ಆಸ್ ವೆಲ್ as ಕುಜ 4 ಗ್ರಹಗಳು ಆ ಒಂದು ಟ್ರಾನ್ಸಿಷನ್ ಫೇಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಆ ಒಂದು ಧನುರ್ ರಾಶಿಗೆ ಪ್ರವೇಶ ಆಗಿರೋದ್ರಿಂದ ಆ ಒಂದು ಬಿಟ್ವೀನ್ ನವೆಂಬರ್, ಡಿಸೆಂಬರ್ ಅಂಡ್ ಜಾನ್ವರಿ ಫಸ್ಟ್ ವೀಕ್ ಒಳ್ಳೆ ಆ ಒಂದು ಭಾಗ್ಯೋದಯ ಆಗೋ ಅಂತ ಸಾಧ್ಯತೆ ಖಂಡಿತ ಇದೆ ನಿಮಗೆ. ಯಾಕಂದ್ರೆ 9ನೇ ಮನೆ ಭಾಗ್ಯಕಾರಕ ಅಂತ ಹೇಳ್ತೀವಿ. ಅದು ಧನುರ್ ರಾಶಿ ಆಗಿದ್ದು ಗುರುವಿನ ಸ್ವಕ್ಷೇತ್ರ ಆಗಿರೋದ್ರಿಂದ ಒಳ್ಳೆಯ ಫಲ ಖಂಡಿತ ನಿಮ್ಗೆ ಇದೆ ವೀಕ್ಷಕರೇ ಮೇಷರಾಶಿಯವರಿಗೆ. ಅಂಡ್ 10ನೇ ಮನೆಯನ್ನ ನಾವು ಕರ್ಮಸ್ಥಾನ ಅಂತ ಹೇಳ್ತೀವಿ. ಕರ್ಮಿಕ್ ಬ್ಯಾಲೆನ್ಸ್, ಪ್ರೀವಿಯಸ್ ಆ ಒಂದು ಜನ್ಮಾಂತರದ ಕರ್ಮಿಕ್ ಬ್ಯಾಲೆನ್ಸ್ ಆಗಿರ್ಬೋದು, ಈಗ ನಾವು ಮಾಡುವಂತ ವೃತ್ತಿ ಜೀವನ ಆಗಿರ್ಬೋದು, ಹೌಸ್ ಆಫ್ ಪ್ರೊಫೆಷನ್ ಅಂತ ಹೇಳ್ತೀವಿ, ಯಾವ ಕೆಲಸದಲ್ಲಿ ಇದೀವಿ, ಯಾವ ಕೆಲಸ ಮಾಡ್ತಾ ಇದೀವಿ ಅಂತ. ಸೊ ಕೆಲಸ ಸಿಗದೇ ಇರೋ ಅಂತ ಮೇಷರಾಶಿಯವರು ಅಥವಾ ಕೆಲಸದಲ್ಲಿ ಇರುವಂತ ಮೇಷರಾಶಿಯವರಿಗೆ ಒಂದು ಒಳ್ಳೆಯ ಫಲ ಅಂದ್ರೆ ಕುಜ ಆ ಒಂದು ಮಕರ ರಾಶಿಯಲ್ಲಿ
ಜಾನ್ವರಿ 15 ನಂತರ ಇರ್ತಾರೆ. ಸೊ ಕುಜ ಮಕರ ರಾಶಿ ಕುಜ ಗ್ರಹಕ್ಕೆ ಉಚ್ಚ ಸ್ಥಾನ ಇರೋದ್ರಿಂದ, ಕುಜ ಬುಧನ ಜೊತೆ ರವಿಯ ಜೊತೆ ಶುಕ್ರನ ಜೊತೆ ಇರೋದ್ರಿಂದ ಒಳ್ಳೆಯ ಫಲಗಳು, ಮಿಶ್ರ ಫಲ ಅಂತ ಹೇಳ್ತೀವಿ. ಯಾಕಂದ್ರೆ ಕುಜ ಉಚ್ಚ ಸ್ಥಾನದಲ್ಲಿ ಇದ್ರು ಶನಿ ಮಹಾತ್ಮರ ಒಂದು ಸ್ವಕ್ಷೇತ್ರ ಮಕರ ರಾಶಿ ಆಗಿರೋದ್ರಿಂದ ಶನಿ ಮಹಾತ್ಮರು ಆಸ್ ವೆಲ್ ಅಸ್ ಕುಜ ವೈರತ್ವ ಇರೋ ಗ್ರಹಗಳಾಗಿರೋದ್ರಿಂದ ಮಿಶ್ರ ಫಲ. ಆದ್ರೆ ಕುಜ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಕೆಲ್ಸ ಹುಡುಕ್ತಾ ಇರೋ ಅಂತ ಮೇಷರಾಶಿಯವ್ರಿಗೆ ಖಂಡಿತ ಕೆಲ್ಸ ಸಿಕ್ಕೇ ಸಿಗುತ್ತೆ ಈ ವರ್ಷ. ನೀವು ಟ್ರೈ ಮಾಡ್ಬೇಕು. ನಾವೇನೋ ಜ್ಯೋತಿಷಿಗಳು ಹೇಳ್ತೀವಿ ಸಿಗುತ್ತೆ. ಯಾಕಂದ್ರೆ ಈ ಒಂದು ಪ್ಲಾನೆಟರಿ ಕಾಂಬಿನೇಷನ್ಸ್ ನೋಡಿ ಶುಭ ಫಲಗಳು ಹೆಚ್ಚಿಗೆ ಇದ್ದಾಗ ನಾವು ಪಾಸಿಟಿವ್ ಆಗಿ ಹೇಳ್ತೀವಿ, ಒಳ್ಳೆ ಫಲಗಳು ಸಿಗುತ್ತೆ ಅಂತ ವೀಕ್ಷಕರೇ. ಆದ್ರೆ ನಾವು ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡ್ದೇನೆ ಗೋಚಾರ ಫಲಗಳು ಹೇಗೆ ನಾವು ಇಲ್ಲ ಅವ್ರು ಹೇಳಿದ್ದಾರೆ ಮೇಡಮ್ ಹೇಳಿದ್ದಾರೆ ಸಿಕ್ಕೇ ಸಿಗುತ್ತೆ ಅಂತ ಏನು ಅಪ್ಲಿಕೇಶನ್ಸ್ ಹಾಕ್ದೇನೆ ಇಂಟರ್ವ್ಯೂ ಹೋಗ್ದೇನೆ ಇದ್ರೆ ಹೇಗೆ ಕೆಲಸ ಸಿಗುತ್ತೆ ವೀಕ್ಷಕರು? ಸೊ ನಾವ್ ಏನು ಜ್ಯೋತಿಷ್ಯ ಫಲಗಳು ಏನು ಅಂತ ಹೇಳಿದ್ರೆ ಆ ಒಂದು ಒಳ್ಳೆ ಟೈಮ್ ಇದ್ದಾಗ, ಒಳ್ಳೆ ಫಲಗಳು ಬರುವಂತ ಸಮಯ ಇದ್ದಾಗ ನಾವು ನಮ್ಮಲ್ಲಿ ಎಷ್ಟು ಶಕ್ತಿ ಇರುತ್ತೋ ನಾವು ಪ್ರಯತ್ನ ಮಾಡಿ ನಾವು ಸಾಧನೆ ಮಾಡಿ ಆ ಒಂದು ನಮ್ಮ ಏನ್ ಗೋಲ್ ಇಂದ ನಾವು ರೀಚ್ ಆಗ್ಬೇಕು ಅಂತ ಹೇಳ್ತೇವೆ. ಅಂಡ್ 11ನೇ ಮನೆ ಲಾಭಸ್ಥಾನದಲ್ಲಿ ಕುಂಭರಾಶಿ ಆಗಿದ್ಕೊಂಡು ಆ ಒಂದು ರಾಹು ಅಲ್ಲೇ ಇರೋದ್ರಿಂದ ಈಗ ತಾನೇ ಮೇಷರಾಶಿಯವ್ರಿಗೆ ಆ ಒಂದು ಲಾಭಸ್ಥಾನದಲ್ಲಿ ರಾಹು ಇದ್ದಾಗ ಖಂಡಿತ ರಾಹು ಕೇತು ಮತ್ತೆ ಶನಿ ಮಹಾತ್ಮರನ್ನ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಾಪಗ್ರಹಗಳು ಅಂತ ಹೇಳ್ತೀವಿ. ರಾಹು ಇರೋದ್ರಿಂದ ಖಂಡಿತ ಎಲ್ಲಾ ಬ್ರೇಕೇಜಸ್ ಆಗುತ್ತೆ. ದುಡ್ಡು ಬರ್ಬೇಕು, ಬರಲ್ಲ. ತುಂಬಾ ಕಷ್ಟಪಟ್ಟು ಓದಿರ್ತಾರೆ, ಏನೋ ಒಂದು 5 ಮಾರ್ಕ್ಸ್ ಅಲ್ಲಿ ಡಿಸ್ಟಿಂಕ್ಷನ್ ಹೊರಟೋಗುತ್ತೆ. ಅಥವಾ ಏನೋ ಒಂದು ಜಮೀನು ಮಾತಾಡ್ಕೊಂಡು ಬಂದಿರ್ತಾರೆ, ಇನ್ನೇನು ಖರೀದಿ ಮಾಡ್ಬೇಕು, ಪರ್ಚೇಸ್ ಮಾಡ್ಬೇಕು, ಸೊ ಇನ್ಯಾಕೋ ಮಾರಾಟ ಆಗುತ್ತೆ. ಸೊ ರಾಹು ಈಸ್ ಅ ಗ್ರಹ ಹೂ ಬ್ರೇಕ್ಸ್ ಥಿಂಗ್ಸ್. ಬ್ರೇಕ್ಸ್ ಅಂತಂದ್ರೆ ಒಳ್ಳೇದು ಆಗೋದ್ನ ಒಂದು ನಿಧಾನಗತಿ ಮಾಡ್ತಾರೆ. ಸೊ ಅದನ್ನ ಹೇಗೆ ಓವರ್ಕಮ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ದುರ್ಗಾದೇವಿಯ ಪ್ರಾರ್ಥನೆ ಮಾಡೋದ್ರಿಂದ, ದುರ್ಗಾದೇವಿಯ ಹೋಮ ಮಾಡೋದ್ರಿಂದ ಖಂಡಿತ ನೀವು ಈ ಒಂದು ದೋಷನ ಪರಿಹಾರ ಮಾಡ್ಕೊಳ್ಬಹುದು. ಅಲಾಂಗ್ ವಿತ್ ರಾಹು, ಆ ಒಂದು ಕುಂಭರಾಶಿಲಿ ರಾಹು, ಬುಧ, ಶುಕ್ರ, ರವಿ. ಸೊ ಬುಧ ಗ್ರಹ ಫೆಬ್ರವರಿ 3ನೇ ತಾರೀಕು ಮುಂದಿನ ವರ್ಷ ಆ ಒಂದು ಕುಂಭರಾಶಿಗೆ ಪ್ರವೇಶ ಮಾಡ್ತಾರೆ. ಶುಕ್ರ ಗ್ರಹ ಫೆಬ್ರವರಿ 5ನೇ ತಾರೀಕು ಪ್ರವೇಶ ಮಾಡ್ತಾರೆ. ರವಿ ಗ್ರಹ ಫೆಬ್ರವರಿ 13ನೇ ತಾರೀಕು ಪ್ರವೇಶ ಮಾಡ್ತಾರೆ. ಈಗ ಬುಧ, ರವಿ, ಶುಕ್ರರ ಒಂದು ಒಳ್ಳೆಯ ಒಂದು ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ. ಆದ್ರೆ ರವಿ ಮತ್ತು ಶುಕ್ರ ಎಗೇನ್ ಕಾಂಟ್ರವರ್ಸಿ ಗ್ರಹ, ಅವರಿಬ್ರಿಗೂ ಆಗಲ್ಲ. ಕಾಂಟೆಂಪರರೀಸ್ ಗ್ರಹ, ನಾನು ಹೆಚ್ಚು ನೀನು ಹೆಚ್ಚು ಅಂತ ಜಗಳ ಮಾಡುವಂತ ಗ್ರಹ ಆಗಿರೋದ್ರಿಂದ, ಅಲ್ಲಿ ರಾಹುನೂ ಇರೋದ್ರಿಂದ, ರವಿಗೆ ವರ್ಸ್ಟ್ ಎನಿಮಿ ರಾಹು ಆಗಿರೋದ್ರಿಂದ, ಸೊ ಏನೇ ಲಾಭದಾಯಕವಾಗಿ ಬಂದ್ರು ಫುಲ್ ಆಗಿ ಆ ಒಂದು ಪೂರ್ಣ ಫಲ ಕೊಡಲ್ಲ. ಸೊ 1 lakh ಏನಾದ್ರು ಬಂದ್ರೆ ಓನ್ಲಿ ಇವ್ರಿಗೆ 50,000, ಅನದರ್ 50,000 ಹೇಗೆ ಹೋಯ್ತು, ಯಾವ್ದಕ್ ಹೋಯ್ತು ಗೊತ್ತಾಗಲ್ಲ ಲೆಕ್ಕಾಚಾರ ಹಾಗೆ. ಸೊ ಪೂರ್ಣವಾಗಿ ನಮ್ಮ ಶ್ರಮಕ್ಕೆ ಪೂರ್ಣ ಫಲ ಖಂಡಿತ ಬರಬೇಕು. ಆದ್ರೆ ರಾಹು ಇರೋದ್ರಿಂದ, ರಾಹು ಶನಿ ಮಹಾತ್ಮರ ಮನೆ ಕುಂಭ ರಾಶಿಯಲ್ಲಿ ರಾಹು ಇರೋದ್ರಿಂದ, ಮೇಷರಾಶಿಯವರಿಗೆ ಕುಂಭ ರಾಶಿ 11th ಹೌಸ್ ಲಾಭ ಸ್ಥಾನದಲ್ಲಿ ಆ ಒಂದು ರಾಹು ಇರೋದ್ರಿಂದ ಈ ಒಂದು ರಿಸಲ್ಟ್ಸ್ ಅಂತ ಹೇಳ್ತೀವಿ. ಆದ್ರೆ ವೀಕ್ಷಕರ, ಇಲ್ಲಿ ನೀವು ಹುಟ್ಟಿದಂತ ಸಮಯದಲ್ಲಿ ರಾಹುವಿನ ಜೊತೆ ಅಲ್ಲಿ ಆ ಒಂದು ನಿಮ್ಮ 11ನೇ ಮನೆಯಲ್ಲಿ ಶುಭ ಗ್ರಹಗಳಿದ್ದು, ಈಗ ಗೋಚಾರದ ಫಲಗಳು ಶುಭ ಫಲ ಇದ್ದಾಗ, ಶುಭ ಗ್ರಹಗಳು ಬಂದಾಗ ಫಾರಿನ್ಗೆ ಹೋಗುವ ಅಂತ ಒಂದು ಯಾರು ಫಾರಿನ್ ನಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇರ್ತಾರೋ, ಅಥವಾ ಅಲ್ಲಿಂದ ನಮ್ಮ ಇಂಡಿಯಾಗೆ ಬರ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೋ, ಅಥವಾ ವಾಟ್ ಎವರ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಆಗ್ಲಿ, ಬಿಸ್ನೆಸ್ ಆಗ್ಲಿ, ಏನು ಎಲ್ಲ ಆ ಒಂದು ಏಳಿಗೆ ಆಗುತ್ತೆ ಅಂತ ಹೇಳ್ಬೋದು. 12ನೇ ಭಾವ ವ್ಯಯಸ್ಥಾನ ಅಂತ ಹೇಳ್ತೀವಿ, ಹೌಸ್ ಆಫ್ ಲಾಸ್ ಅಂತ ಹೇಳ್ತೀವಿ. ಇಲ್ಲಿ ಮಾರ್ಚ್ 1ನೇ ತಾರೀಕು ಶುಕ್ರರ ಒಂದು ಪ್ರವೇಶ ಆಗುತ್ತೆ ಮೀನ ರಾಶಿಗೆ. ಸೊ ಮೀನ ರಾಶಿ ಶುಕ್ರ ಗ್ರಹಕ್ಕೆ ಉಚ್ಚ ಸ್ಥಾನ ಅಂತ ಹೇಳ್ತೀವಿ. ತುಂಬಾ ದೂರಿಯಾಗಿ ಆ ಒಂದು ಶುಕ್ರ ಆ ಒಂದು ಮೀನ ರಾಶಿಲಿ ಇದ್ರೂ ಕೂಡ ಶನಿ ಮಹಾತ್ಮರು ಅಲ್ಲೇ ಇರೋದ್ರಿಂದ 2.5 ವರ್ಷ
ಶನಿ ಮಹಾತ್ಮರು ಮೀನರಾಶಿಲೇ ಇರೋದ್ರಿಂದ ಮೇಷರಾಶಿಯವ್ರಿಗೆ ಸಾಡೆ ಸಾತಿ ಪ್ರಾರಂಭ ಆಗಿರೋದ್ರಿಂದ ಸೊ ಏನ್ ಹೇಳಕ್ ಇಷ್ಟಪಡ್ತೀವಿ, ಈ ಒಂದು ವರ್ಷ ಆ ಒಂದು ಸಾಡೆ ಸಾತಿ ಪ್ರಾರಂಭ ಆಗಿರೋದ್ರಿಂದ ಏನು ಮಿಶ್ರ ಫಲ ಅನ್ನೋದ್ಕಿಂತ ಖಂಡಿತ ನೀವು ಹುಟ್ಟಿದಂತ ಜನ್ಮ ರಾಶಿಯಲ್ಲಿ ಆ ಒಂದು 5ನೇ ಮನೆ, 9ನೇ ಮನೆ, 10ನೇ ಮನೆ ಕರ್ಮಸ್ಥಾನ, ಲಾಭ ಸ್ಥಾನದಲ್ಲಿ ಶುಭ ಗ್ರಹಗಳು ಇದ್ದಲ್ಲಿ ಈ ಒಂದು ಗೋಚಾರ ಫಲದ ಕಾಂಬಿನೇಷನ್ಸ್ ಜೊತೆಗೆ ನಿಮ್ಗೆ ಶುಭ ಫಲಗಳು ಸಿಕ್ಕೇ ಸಿಗುತ್ತೆ ವೀಕ್ಷಕರೇ. ಬಟ್ ನೀವು ಹುಟ್ಟಿದಾಗ ಈಗ 3ನೇ ಮನೆಯಲ್ಲಿ ರಾಹು ಅಥವಾ ಕೇತು ಅಥವಾ ಶನಿ ಮಹಾತ್ಮರ ಜೊತೆ ಕೇತು ಇದ್ದು ಅಥವಾ ನೀಚ ಕುಜ ಇದ್ದು ಅಥವಾ ಏನೋ ಒಂದು ನೀಚ ಗ್ರಹಗಳು ಇದ್ದು ಈಗ ಕಾಂಬಿನೇಷನ್ ಅಲ್ಲಿ ಅದೇ ಕನ್ಯಾ ರಾಶಿಗೆ ಶುಕ್ರ ಬಂದಾಗ, ಮೇಷರಾಶಿಯಿಂದ ಕನ್ಯಾ ರಾಶಿನ ಕೌಂಟ್ ಮಾಡಿದಾಗ 6ನೇ ಮನೆ ಆಗುತ್ತೆ. 6ನೇ ಮನೆ ಕಾಯಿಲೆ ಸ್ಥಾನ ಅಂತ ಹೇಳ್ತೀವಿ. ಕಾಯಿಲೆ ಅಂತ ಅಂದಾಗ ಅಲ್ಲಿ ಈಗ ಗೋಚಾರ ಫಲದ ಪ್ರಕಾರ ಶುಕ್ರ ಅಲ್ಲಿ ಬಂದಾಗ ನಿಮ್ಗೆ ಮೊದ್ಲೇ ಅಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿದ್ದು ರಾಹುವಿನ ಯತಿ ಇದ್ರೆ ದಟ್ ಗಿವ್ಸ್ ಟು ಮೋರ್ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸ್ ಬರುತ್ತೆ. ಈಗ ನಾವು ಹೇಗೆ ವೀಕ್ಷಕರೇ ಹೇಳ್ತೀವಿ, ಈಗ ನಾವು ಹುಟ್ಟಿದಂತ ಒಂದು ಜನ್ಮ ರಾಶಿಯಲ್ಲಿ ಶುಭ ಗ್ರಹಗಳು ಒಳ್ಳೊಳ್ಳೆ ಆ ಒಂದು ಭಾವದಲ್ಲಿದ್ದಾಗ 100% ಯು ವಿಲ್ ಗೆಟ್ ಗುಡ್ ರಿಸಲ್ಟ್ಸ್ ಅಂತ ಹೇಳ್ತೀವಿ. ಹೇಗೆ ಗುಡ್ ರಿಸಲ್ಟ್ಸ್? ನಮ್ಮ ಪ್ರಯತ್ನದ ಜೊತೆಗೆ, ನಾವು ಪ್ರಯತ್ನನೇ ಮಾಡ್ಲಿಲ್ಲ ಅಂದ್ರೆ ಗ್ರಹಗಳು ಎಲ್ಲೇ ಏನೇ ಇರ್ಲಿ, ಎಷ್ಟೇ ಕಾಂಬಿನೇಷನ್ಸ್ ಇರ್ಲಿ, ನಾವು ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಯಾವ ಫಲಗಳು ಆ ಫಲಗಳು ಅಲ್ಲೇ ಇರುತ್ತೆ. ಬಟ್ ನಾವು ಪ್ರಯತ್ನವೂ ಮಾಡ್ತಾ ಇದ್ದೀವಿ, ನಾವು ನಾವು ಹುಟ್ಟದಾಗ ಆ ಒಂದು ಒಳ್ಳೊಳ್ಳೆ ಗ್ರಹಗಳು ಒಳ್ಳೆ ಸ್ಥಾನಮಾನದಲ್ಲಿ ಇದ್ದಾಗ ಖಂಡಿತ, ಈಗ ಗುರು ಉಚ್ಚ ಸ್ಥಾನದಲ್ಲಿ ಬಂದಾಗ, ಕರ್ಕಾಟಕ ರಾಶಿಗೆ ಗುರು ಉಚ್ಚ ಸ್ಥಾನದಲ್ಲಿ ಬಂದಾಗ ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ಗೋಚಾರದ ಫಲದ ಪ್ರಕಾರ ನಾವು ಹೇಳ್ತಾ ಇದೀವಿ, ಶುಕ್ರ ಮೀನ ರಾಶಿಗೆ ಪ್ರವೇಶ ಮಾಡ್ತಾರೆ, ಕುಜ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಈಗ ನಾನು ಆಗ್ಲೇ ಹೇಳಿದೆ, ಆ ಒಂದು ಟೈಮ್, ಆ ಒಂದು ಪ್ರವೇಶ ಮಾಡಿದಾಗ ವಾಟ್ ವಿ ಕಾಲ್ ಎಸ್ ಟ್ರಾನ್ಸಿಷನ್ ಪೀರಿಯಡ್, ಆಗ ನೀವು ಹುಟ್ಟಿದಾಗ ಅಲ್ಲಿ ಶುಭ ಗ್ರಹಗಳು ಇದ್ದಲ್ಲಿ ಖಂಡಿತ ಈ ಒಂದು ಗ್ರಹದ ಒಂದು combinations, both the graha combinations will give you 1 + 1 becomes 2 and positive results ಬಂದೇ ಬರುತ್ತೆ with your hard efforts, ಅಂತ ಹೇಳ್ತೀನಿ. ಈಗ 12ನೇ ಭಾವದಲ್ಲಿ ಶನಿ ಮಹಾತ್ಮರು ಈಗ ತಾನೇ ಮಾರ್ಚ್ 29ನೇ ತಾರೀಕಿಂದ ಆ ಒಂದು ಮೀನರಾಶಿಗೆ ಪ್ರವೇಶ ಮಾಡಿ ಅಲ್ಲಿ 2.5 ವರ್ಷ ಇರ್ತಾರೆ. ಸೊ ಮೇಷರಾಶಿಯವರಿಗೆ ಈಗ ಪ್ರಾರಂಭದ ಸಾಡೆ ಸಾತಿ ಅಂತ ಏನ್ ಹೇಳ್ತೀವಿ, ಅಂಡ್ 2.5 ವರ್ಷ ನಂತರ ಶನಿ ಮಹಾತ್ಮರು ಮೇಷರಾಶಿಗೆ ಬಂದಾಗ ವೀಕ್ಷಕರೇ, ಮೇಷರಾಶಿ ಶನಿ ಮಹಾತ್ಮರಿಗೆ ನೀಚ ಸ್ಥಾನ. ಸೊ ಜನ್ಮದಲ್ಲಿ ನೀವು ನಿಮ್ಮ ಒಂದು ರಾಶಿಯಲ್ಲಿ ಚಂದ್ರನೂ ಇರ್ತಾರೆ, ಆಗ ಶನಿ ಮಹಾತ್ಮರು ಪ್ರವೇಶ ಮಾಡಿದಾಗ ಆ ಒಂದು ನಿಮ್ಮ ಮೇಷರಾಶಿ ಶನಿ ಮಹಾತ್ಮರಿಗೆ ನೀಚ ಭಾವ ಇರೋದ್ರಿಂದ ಚಂದ್ರ ಅಲ್ಲೇ ಇರೋದ್ರಿಂದ ಮೆಂಟಲ್ ಡಿಸ್ಟರ್ಬೆನ್ಸ್, ಏನೋ ಒಂದು ರೀತಿ ಡಿಸ್ಟರ್ಬೆನ್ಸ್ ಇರುತ್ತೆ. ಈಗ ತಾನೇ ಅದೆಲ್ಲ ಪ್ರಾರಂಭ ಆಗಿರುತ್ತೆ, ಯಾಕಂದ್ರೆ ಸಾಡೆ ಸಾತಿ ಪ್ರಾರಂಭ ಆಯ್ತು ಅನ್ನೋ ಆ ಒಂದು ಏನೋ ಒಂದು ಭಯ ಇರುತ್ತೆ, ಏನಾಗೋಗುತ್ತಪ್ಪ, ಹೇಗೆ ಇನ್ನು 7.5 ವರ್ಷ ಹೇಗೆ ಕಳಿಯೋದು, ಹೀಗೆ ಈಗ ತಾನೇ ನಮ್ಗೆ ದುಡ್ಡುಗಳು, ಹಣಕಾಸಿನ ಒಂದು ಸಮಸ್ಯೆಗಳು ನಾವು ನೋಡ್ತಾ ಇದ್ದೀವಿ, ಇನ್ನೂ 7.5 ವರ್ಷ ಇನ್ ಹೇಗೆ ನಾವು ಉಳಿದಿನೋ ಆ ಒಂದು ಭಯ ಬೇಡ. ಖಂಡಿತ ನೀವು ನಿಮ್ಮ ಮನೆ ಹತ್ರ ಇರುವಂತ ಶನಿ ಮಹಾತ್ಮರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಗಣಪತಿ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಕ್ಕೆ ನೀವು ಹೋಗಿ ಪ್ರಾರ್ಥನೆ ಮಾಡೋದ್ರಿಂದ ಶನಿ ಮಹಾತ್ಮರ ಒಂದು ಕ್ರೂರ ಪ್ರಭಾವ ಖಂಡಿತ ಇಟ್ ಗೆಟ್ ಮಿನಿಮೈಸ್ಡ್ ಅಂತ ಹೇಳ್ತೀವಿ. ಇನ್ನೊಂದು ಕ್ಷೇತ್ರ ನಾವು ಏನ್ ಹೇಳ್ತೀವಿ, ಶನಿ ಸಿಂಗಾಪುರ್ಗೂ ನೀವು ಹೋಗ್ ಬರ್ಬೋದು, ಅಥವಾ ಇಲ್ಲೇ ಹತ್ರ ಇರುವಂತ ತಿರುನಂಡ ಶನಿ ಮಹಾತ್ಮರ ದೇವಸ್ಥಾನ, ದರ್ಬಾರಣ್ಯೇಶ್ವರ ದೇವಸ್ಥಾನಕ್ಕೂ ನೀವು ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಬೋದು. ಈಗ ಯೂಶಿಯಲಿ ನಾವ್ ಏನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ದಾನಗಳು ಕೊಡಿ ಅಂತ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ದಾನ ಕೊಡೋದ್ರಿಂದ ಯಾವುದೋ ಜನ್ಮದಲ್ಲಿ ಮಾಡಿರುವಂತ ಕರ್ಮ ಫಲಗಳು ನಮ್ಗೆ ಗೊತ್ತಿರಲ್ಲ. ನಾವು ಏನು ಒಳ್ಳೆ ಫಲಗಳೇ ಮಾಡಿದ್ವ ಅಥವಾ ಕೆಟ್ಟ ಫಲಗಳು ಮಾಡಿರ್ತೀವ ಅಂತ ಖಂಡಿತ ನಮ್ಗೆ ಗೊತ್ತಿರಲ್ಲ ವೀಕ್ಷಕರೇ. ಆದ್ರೆ ಶನಿ ಮಹಾತ್ಮರ ಒಂದು ಸಾಡೆ ಸಾತಿ ಬಂದಾಗ ಏನು ನಾವು ಯೂಶಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನ್ ಹೇಳ್ತೀವಿ, ಒಳ್ಳೆಯ ಹಿಂದಿನ ಜನ್ಮಾಂತರದಲ್ಲಿ ಒಳ್ಳೆ ಫಲಗಳು ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಬಟ್ ಹೌ ವಿಲ್ ವಿ ನೋ?
ಒಳ್ಳೆ ರಿಸಲ್ಟ್ ಬರೋವರೆಗೂ ನಾವು ಕಾಯ್ಕೊಂಡು ಕೂತ್ಕೊಳಕ್ ಆಗಲ್ಲ. ಸೊ ಪ್ರಿಕಾಷನ್ಸ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ನಾವ್ ಹೇಗೆ ಹೇಳ್ತೀವಿ. ಸೊ ನಾವು ಒಳ್ಳೆ ಫಲ ಮಾಡಿದೀವೋ ಕೆಟ್ಟ ಫಲ ಮಾಡಿದೀವೋ ಭಗವಂತನ ಬಿಟ್ಬಿಟ್ಟು ಭಗವಂತನ ದರ್ಶನ ಮಾಡ್ಕೊಂಡು ಅದಕ್ಕೆ ದಾನ ಕೊಡ್ಬೇಕು. ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನ ಕೊಟ್ಟು ನಾವು ಪ್ರಾರ್ಥನೆ ಮಾಡ್ಕೊಂಡು ಬರೋದ್ರಿಂದ ಪ್ರೇಯರ್ಸ್ ಆರ್ ಆಲ್ವೇಸ್ ಆನ್ಸರ್ಡ್. ಸೊ ಇದು ಹೇಗೆ ಹೇಳ್ತೀನಿ, ಖಂಡಿತ ಆ ಒಂದು ನಂಬಿಕೆ ಇರೋರ್ಗೆ ಗೊತ್ತಾಗುತ್ತೆ ನಾನು ಏನ್ ಮಾತಾಡ್ತಿದ್ದೀನಿ ಅಂತ. ಗುರುಗಳನ್ನ ನೀವು ಪ್ರಾರ್ಥನೆ ಮಾಡ್ಕೊಂಡ್ರೆ ಖಂಡಿತ ಗುರುಗಳು ನಿಮ್ಮ ಒಂದು ಯಾವುದೋ ಒಂದು ರೀತಿ ನೀವು ಕಷ್ಟದಲ್ಲಿ ಸಿಕ್ಕಾಕೊಂಡಿರೋ ಅಂತ ಒಂದು ಪರಿಸ್ಥಿತಿಗೆ ಆ ಒಂದು ಪರಿಹಾರಗಳನ್ನ ತೋರಿಸ್ತಾರೆ. ಹಾಗೆ ದೈವ ಶಕ್ತಿಯು ಕೂಡ ದೇವರಿಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥನೆ ನಿಜವಾಗ್ಲೂ ಆ ಒಂದು ಮನಪೂರ್ವಕವಾಗಿ ಇನ್ಯಾರು ನನಗೆ ಗತಿ ಇಲ್ಲಪ್ಪ ನೀನೇ ಗತಿ ಅಂತ ಆ ಒಂದು ಭಾವದಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಬಂದಾಗ ಖಂಡಿತ ನಿಮಗೆ ಆ ಒಂದು ಚೇಂಜಸ್ ಗೊತ್ತಾಗುತ್ತೆ. ಬಟ್ ಆ ಚೇಂಜಸ್ ಹೇಗೆ ಒಳ್ಳೆ ರೀತಿಲಿ ಆಗುವಂತ ಚೇಂಜಸ್ ನೀವು ಯು ಶುಡ್ ರೆಕಗ್ನೈಸ್. ಓಕೆ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ, ಆ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬಂದೆ, ಪ್ರಾರ್ಥನೆ ಮಾಡ್ಕೊಂಡು ಬಂದೆ, ಆ ಒಂದು ದಾನಗಳು ಕೊಟ್ಬಿಟ್ಟು ಬಂದೆ, ಅದೆಲ್ಲ ಆದ್ಮೇಲೆ ಇದು ಒಳ್ಳೇದಾಗ್ತಾ ಇದೆ. ಸೊ ಒಳ್ಳೇದಾಗೋದು ಇಲ್ಲಪ್ಪ ನಾನೇನೋ ಕೆಲಸ ಮಾಡಿದ್ರೆ ಅದಕ್ಕೆ ಒಳ್ಳೇದಾಯ್ತು ಅಂತ ಸುಮ್ನೆ ಏನೋ ಡಂಬಾಚಾರವಾಗಿ ಸುಮ್ನೆ ಇಟ್ಬಿಟ್ರೆ ಆಗಲ್ಲ. ಬಟ್ ನಾವು ಏನ್ ಪ್ರಾರ್ಥನೆ ಮಾಡಿರ್ತೀವಿ, ಪ್ರಾರ್ಥನೆ ಮಾಡಿದ ನಂತರ ನಮ್ಗೆ ಏನು ಒಳ್ಳೇದಾಗ್ತಾ ಇದೆ ಅಂತ ಖಂಡಿತ ನೀವು ಆಲೋಚನೆ ಮಾಡಿ ನೀವು ಆ ಒಂದು ನೋಡಿದ್ರೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಹೌ ಗಾಡ್ ಅಂಡ್ ಗುರು ವಿಲ್ ಆಲ್ವೇಸ್ ಹೆಲ್ಪ್ ಆಲ್ ಆಫ್ ಅಸ್ ಅಂತ ಹೇಳ್ತೀನಿ. ಈಗ ಟೋಟಲಿ ಹೇಳ್ಬೇಕು ಅಂದ್ರೆ ಮೇಷರಾಶಿಯವರಿಗೆ ಖಂಡಿತ 2025 is a year of little bit of struggle. ಯಾಕಂದ್ರೆ ಸ್ಟ್ರಗಲ್ ಅಂತ ಯಾಕೆ ನಾನು ಫಸ್ಟ್ ಹೇಳ್ತೀನಿ ಅಂತ ಅಂದ್ರೆ 7.5 ಪ್ರಾರಂಭ ಆಗಿರೋದ್ರಿಂದ ಶನಿ ಮಹಾತ್ಮರು ಅಲ್ಲೇ ಇರೋದ್ರಿಂದ ಒಂದು ಮೇಷರಾಶಿಗೆ ಇನ್ನು 2.5 ವರ್ಷ ಪ್ರವೇಶ ಆಗೋಕ್ಕಿಂತ ಮುಂಚೆ ಒಂದು ರೀತಿ ಟ್ರೈನ್ ಮಾಡ್ತಾರೆ ಅಂತ ಹೇಳ್ತೀವಿ. ಮಾನಸಿಕವಾಗಿ ಒಂದ್ ಸ್ವಲ್ಪ ಹಿಂಸೆಗಳು ಇರುತ್ತೆ ಅಂಡ್ ಒಂದ್ ಸ್ವಲ್ಪ ಖರ್ಚುಗಳು ಬರ್ಬೋದು. ಅದಕ್ಕೆ ನೀವು ಪ್ರಿಪೇರ್ ಆಗಿದ್ಕೊಂಡು ಇಲ್ಲ ಧೈರ್ಯಗೆಡ್ತಾನೆ ಐ ವಿಲ್ ಫೇಸ್ ಎವ್ರಿಥಿಂಗ್ ಅಂತ ನೀವು ನಿಮ್ಮ ಹಾದಿಗಳಲ್ಲಿ ನೀವು ಸಾಧನೆ ಮಾಡಿ ನೀವು ಪ್ರಯತ್ನ ಮಾಡಿದ್ರೆ ಖಂಡಿತ ಈ ವರ್ಷ ಒಳ್ಳೆ ಶುಭ ಫಲಗಳು ಕೊಟ್ಟೇ ಕೊಡುತ್ತೆ ಅಂತ ಹೇಳ್ತೀನಿ ವೀಕ್ಷಕರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇದೇ ರೀತಿ ಜ್ಯೋತಿಷ್ಯ ವಿಚಾರವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.